ಬನ್ನಿ ಸ್ನೇಹಿತರೆ, ನಮ್ಮ ನಮಸ್ತೆ ಹಿಂದೂಸ್ತಾನ್ ಹಿಂದಿನ ಎಪಿಸೋಡ್ಗೆ ಎಲ್ಲರಿಗೂ ಸ್ವಾಗತ ಸುಸ್ವಾಗತ. ನೋಡಿ, ಅಯಾತುಲ್ಲಾ ಖಮೈನಿ ಏನು ಮಾಡ್ತಾರೆ, ಚೈನಾ ಜೊತೆಗೆ ಫ್ರೆಂಡ್ಶಿಪ್ ಬೆಳೆಸ್ತಾರೆ. ಚೈನಾ ಜೊತೆಗೆ ಫ್ರೆಂಡ್ಶಿಪ್ ಬೆಳೆಸಿ ಏನಾಗುತ್ತೆ, ಅದು ನೀರು ಮುಂದಕ್ಕೆ ಕರ್ಕೊಂಡು ಹೋಗುತ್ತೆ. ಮುಂದಕ್ಕೆ ಕರ್ಕೊಂಡು ಹೋದಾಗ ನಾರ್ತ್ ಕೊರಿಯಾ, ಸೌತ್ ಕೊರಿಯಾ ಇರುತ್ತೆ. ನಾರ್ತ್ ಕೊರಿಯಾದಲ್ಲಿ ಡಿಕ್ಟೇಟರ್ ಕಿಮ್ ಅಂತ ಇರ್ತಾನೆ. ಈಗಲೂ ಅಷ್ಟೇ, ಅವನು ಕ್ಷಿಪಣಿಗಳನ್ನ ಹಾರಿಸಿ ನಾರ್ತ್ ಕೊರಿಯಾದಿಂದನೇ ಅಮೇರಿಕನ್ ನಾಶ ಮಾಡ್ತೀನಿ ಅಂತ ಹೊರಟಿದ್ದಾನೆ. ಅವನು ಅಂಥವನ ಜೊತೆನೂ ಫ್ರೆಂಡ್ಶಿಪ್ ಮಾಡ್ಕೋತಾರೆ. ಮಾಡ್ಕೊಂಡು ಏನಾಗುತ್ತೆ, ಇವರು ಅಣ್ವಸ್ತ್ರಗಳನ್ನ ತಯಾರು ಮಾಡಿ ಅವನ ಕೈಲಿ ಕೊಟ್ಬಿಡ್ತಾರ. ಅವರು ಅಣ್ವಸ್ತ್ರನ ಹಾರಿಸಿ ಅಮೇರಿಕ ನಾಶ ಮಾಡ್ತಾರೆ. ಕೋತಿ ಗಂಡ ಕುಡಿಸ್ದಂಗೆ ಪ್ರಪಂಚನೇ ನಾಶ ಆಗ್ಬಿಡುತ್ತಾ ಅನ್ನೋದು ಒಂದು ಕ್ವಶನ್ ಬರುತ್ತಿಲ್ಲಿ. ಕ್ವಶನ್ ಬಂದಾಗ ಹಿಂದೂಸ್ತಾನ ಏನಾಗುತ್ತೆ, ಪಾಕಿಸ್ತಾನ ಏನಾಗುತ್ತೆ, ಯುರೋಪ್ ಖಂಡ ಏನಾಗುತ್ತೆ, ಇವೆಲ್ಲ ಕ್ವಶನ್ ಬರುತ್ತೆ. ರಷ್ಯಾ ಏನಾಗುತ್ತೆ, ಎಲ್ಲ ಕ್ವಶನ್ ಬರುತ್ತೆ. ಇದೆಲ್ಲ ಒಂದು ಸೈಡ್ ಇಟ್ಕೊಂಡು ಬನ್ನಿ, ಝೋರಾಸ್ಟ್ರಿಯನ್ಸ್ ಇರಾನ್ ಬಗ್ಗೆ ಮಾತಾಡ್ತಾರೆ. ಇರಾನ್ ಏನಾಗುತ್ತೆ, ಅಣ್ವಸ್ತ್ರನ ತಯಾರು ಮಾಡ್ತಾಯಿದ್ದಾರೆ. ಮತ್ತು ಫ್ರೆಂಡ್ಶಿಪ್ ಇಟ್ಕೊಂಡಿರೋದು ಚೈನಾ, ಮತ್ತು ಚೈನಾ ಇಂಡೈರೆಕ್ಟಾಗಿ ಸಪೋರ್ಟ್ ಮಾಡಿರ್ತಕ್ಕಂಥ ನಾರ್ತ್ ಕೊರಿಯಾ ಕಿಮ್ ಜೊತೆಲಿ. ಹೀಗಾಗಿ ಡೇಂಜರ್ ಕತ್ತಿ ನಮ್ಮ ನೆತ್ತಿ ಮೇಲೆ ಬೀಳ್ತಾ ಇದೆ, ತೂಗಾಡ್ತಾ ಇದೆ. ಯಾವತ್ತು ನೆತ್ತಿ ಮೇಲೆ ಬೀಳುತ್ತೆ ಗೊತ್ತಿಲ್ಲ. ಇಂಥ ಸಮಯದಲ್ಲಿ ನಾವು ಇರಾನ್ ಬಗ್ಗೆ ಮಾತಾಡಬೇಕು. ಇರಾನ್ ಏನಾಗುತ್ತೆ, ಕೇವಲ 15 ವರ್ಷಗಳಲ್ಲಿ ಝೋರಾಸ್ಟ್ರಿಯನ್ಸ್ ಅಂತ ಇರ್ತಾರೆ. ಅವರು ಕಂಪ್ಲೀಟಾಗಿ ಇಸ್ಲಾಮಿಕ್ಗೊಳಗಾಗ್ಬಿಟ್ಟು ಇಸ್ಲಾಂ ಧರ್ಮವನ್ನು ಸ್ವೀಕರಿಸ್ಬಿಡ್ತಾರೆ. ಜನ ಎಲ್ಲ ಅವ್ರನ್ನ ಇಸ್ಲಾಂ ಸ್ವೀಕರಿಸಲ್ಲ. ಅವ್ರನ್ನ ಏನು ಮಾಡ್ತಾರೆ, ಶಿಯಾ ಮುಸ್ಲಿಮ್ಸ್ ಅಂತ ಕರೀತಾರೆ. ಸುನ್ನಿ ಮುಸ್ಲಿಮ್ಸ್ ಆಕ್ರಮಣ ಮಾಡಿರ್ತಾರೆ, ಅವರು ಒಪ್ಕೊಳ್ಳೋಕೆ ರೆಡಿ ಇರಲ್ಲ. ಇವರು ಗುಲಾಮರಂತ ನೋಡ್ತಿರ್ತಾರೆ. ಆ ದೃಷ್ಟಿಯಿಂದ ಇವ್ರನ್ನ ಶಿಯಾ ಮುಸ್ಲಿಮ್ಸ್ ಅಂತ ಕರೀತಾರೆ. ಈ ಶಿಯಾ ಮುಸ್ಲಿಮ್ಸು ಅಯಾತುಲ್ಲಾ ಖಮೈನಿ ಬಗ್ಗೆ ಹೇಳಿದೆ. ಈಗೇನಾಗಿದೆ, ಇಬ್ರಾಹಿಂ ರೈಸಿ ಅಂತ ಅಂದ್ಬಿಟ್ಟು ಅಧ್ಯಕ್ಷ. ಆ ಇಬ್ರಾಹಿಂ ರೈಸಿ ಬಗ್ಗೆ ಮಾತಾಡಬೇಕು ಅಂತಂದರೆ ನೋಡಿ, ನಿನ್ನೆ ದಿವಸ ಅಂದರೆ ಇವತ್ತೇನು ರೆಕಾರ್ಡ್ ಮಾಡ್ತಿದ್ವಿ, ನಿನ್ನೆ ದಿವಸ ಆತನಿಗೆ ಸಪ್ರೇಟಾದ ಹೆಲಿಕಾಪ್ಟರ್ ಇತ್ತಂತೆ. ಆ ಹೆಲಿಕಾಪ್ಟರ್ನೆಲ್ಲೋ ಪ್ರಯಾಣ ಮಾಡಬೇಕಾದ್ರೆ ಆಕ್ಸಿಡೆಂಟಾಗಿ ಬಿದ್ದೋಯ್ತಂತೆ. ಆತ ಸತ್ತೋದಂತೆ ಅಂತ ಬರ್ತಾಯಿದೆ ನ್ಯೂಸು. ಸತ್ತೋಗಿದ್ದಾನೆ ಅಂತ ಕನ್ಫರ್ಮ್ ಆಗಿದೆ. ಇಬ್ರಾಹಿಂ ರೈಸಿ ಅಂತ ಅಂದ್ಬಿಟ್ಟು ಆತ ಅಧ್ಯಕ್ಷ. ಇದೇನಾಗಿದೆ, ಪ್ರಪಂಚದಲ್ಲಿ 3ನೇ ಮಹಾಯುದ್ಧ ಶುರುವಾಗುತ್ತಾ. 3ನೇ ಮಹಾಯುದ್ಧ ಶುರುವಾಗಿ ಪ್ರಪಂಚದ ಎಂಡು ಇಸ್ಲಾಮಿಕ್ ರಾಷ್ಟ್ರಗಳೆಲ್ಲ ಒಂದು ಕಡೆಗೆ, ಅದ್ರ ಜೊತೆಗೆ ಚೈನಾ ರಾಷ್ಟ್ರ, ಅದರ ಜೊತೆಗೆ ನಾರ್ತ್ ಕೊರಿಯಾ ಅಂತ ರಾಷ್ಟ್ರಗಳು ಒಂದಾಗ್ತವೆ. ಮತ್ತು ಡೆಮಾಕ್ರಸಿಕ್ ಕಂಟ್ರಿ ಅಂತ ಯುರೋಪ್ನಲ್ಲಿರ್ತಕ್ಕಂಥ ದೇಶಗಳು, ಉಕ್ರೇನು ಮತ್ತು ಅಮೇರಿಕಾ ಇವೆಲ್ಲ ಒಂದಾಗಿ ನ್ಯಾಟೋ ಒಂದಾಗ್ಬಿಟ್ಟು ಯುದ್ಧ ಶುರುವಾಗುತ್ತಾ. ಭಯಂಕರವಾದ ಯುದ್ಧ ಶುರುವಾಗ್ಬೋದು. ಯುದ್ಧ ಶುರುವಾಗ್ಬಿಟ್ರೆ ಇಲ್ಲಿ ಎವ್ರಿಥಿಂಗ್ ಈಸ್ ಫೇರ್ ಇನ್ ಲವ್ ಆ್ಯಂಡ್ ವಾರ್ ಅಂತ ಹೇಳ್ತೀವಿ. ವಾರಲ್ಲಿ ಪ್ರತಿಯೊಂದು ಸಹ ಏನು ಆಲ್ ರೈಟು. ಹಾಗಾಗಿ ಯುದ್ಧ ಯಾವ ಲೆವೆಲ್ಗೆ ಶುರುವಾಗೋದೊಂದೇ ಬಾಕಿ. ಎಲ್ಲಿ ಕರ್ಕೊಂಡು ಹೋಗುತ್ತೆ, ಡೈರೆಕ್ಷನ್ ಲೆಸ್ ಆಗುತ್ತಾ, ಈ ಡೈರೆಕ್ಷನ್ ಹೋಗುತ್ತಾ, ಆ ಡೈರೆಕ್ಷನ್ ಹೋಗ್ತಾ, ನಮ್ಮ ಕಂಟ್ರೋಲಿರಲ್ಲ ಯುದ್ಧ ಶುರುವಾದಾಗ. ಹಾಗೆ ಪ್ರಪಂಚ ನಾಶ ಆಗುತ್ತಾ ಅನ್ನೋ ಅನುಮಾನವೂ ಸಹ ಬರ್ತಾಯಿದೆ. ಮೊದಲನೇ ಸರಿ ಹೇಳಿದ್ದು ನಾವು ರಷ್ಯಾ ಮತ್ತು ಉಕ್ರೇನ್ ಯುದ್ಧ ತಗೊಂಡು ಪ್ರಪಂಚ ನಾಶ ಆಗುತ್ತೆ ಅಂತ ಹೇಳಿದ್ವಿ. ಎರಡನೇ ಉದಾಹರಣೆ ತಗೊಂಡು ಇಸ್ರೇಲು ಮತ್ತು ಹಾಮಾಸ್ ನಡುವೆ, ಪ್ಯಾಲೆಸ್ಟೈನ್ ನಡುವೆ ಯುದ್ಧ ನಡೀತಾ ಇದೆ. ಅದು ಸಹ 3ನೇ ಮಹಾಯುದ್ಧಕ್ಕೆ ನಾಂದಿಯಾಗಿ ಪ್ರಪಂಚ ನಾಶ ಆಗ್ಬೋದು ಅಂತ ಹೇಳಿದ್ವಿ. ಇದೆಲ್ಲದಕ್ಕಿಂತ ಸ್ಟ್ರಾಂಗ್ ಆಗಿರ್ತಕ್ಕಂಥ ಇದೇನು ಅಂತ ಸನ್ನಿವೇಶ ಏನು ಅಂತಂದರೆ ನೋಡಿ, ಇರಾನ್ನಲ್ಲಿ ಇಬ್ರಾಹಿಂ ರೈಸಿ ಅಂತ ಅಂದ್ಬಿಟ್ಟು ಹೆಲಿಕಾಪ್ಟರ್ ಇದ್ರಲ್ಲಿ ಸತ್ತೋಗಿದ್ದಾನೆ. ಅವ್ರ ಹತ್ರ ದುಡ್ಡು ಜಾಸ್ತಿ ಇದೆ, ಮತ್ತು ಅವರು ಆಟೋಮಾಂಪ್ ತಯಾರು ಮಾಡ್ತಿದ್ದಾರೆ. ಮತ್ತು ಕಳ್ಳನಿಗೊಂದು ಪಿಳ್ಳೆನೆಮ ಅಂತ ಏನು ಮಾಡಿದ್ದಾರೆ, ಅವರು ಚೈನಾ ದೇಶದ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದಾರೆ, ಉತ್ತರ ಕೊರಿಯಾ ಜೊತೆ ಫ್ರೆಂಡ್ಶಿಪ್ ಇಟ್ಕೊಂಡಿದ್ದಾರೆ. ಇದಲ್ಲದೆ ಕಾಲು ಕರ್ಕೊಂಡು ಅಮೇರಿಕಾದ ಮೇಲೆ ಜಗಳಕ್ಕೆ ಹೋಗ್ತಿದ್ದಾರೆ. ಇಂಥ ಸನ್ನಿವೇಶದಲ್ಲಿ ಈ ಹೆಲಿಕಾಪ್ಟರ್ ಕ್ರ್ಯಾಶ್ ಆಗಿರೋದಕ್ಕೆ ಅನೇಕ ಸಂಶಯಗಳು ಬರ್ತವೆ. ಇದು ಹೆಲಿಕಾಪ್ಟರ್ ನಿಜವಾಗ್ಲೂ ಕ್ರ್ಯಾಶ್ ಆದ, ಹೆಲಿಕಾಪ್ಟರ್ ಸಪ್ಲೈ ಮಾಡಿದವರು ಯಾರು, ಹೆಲಿಕಾಪ್ಟರ್ನ ಮ್ಯಾನುಫ್ಯಾಕ್ಚರ್ ಮಾಡಿದವರು ಯಾರು, ಹೆಲಿಕಾಪ್ಟರ್ನ ಓಡಿಸ್ತಿದ್ದವ್ರು ಯಾರು, ಅಮೇರಿಕಾದವ್ರು ಏನಾದರೂ ಈ ಹೆಲಿಕಾಪ್ಟರ್ನ ನಾಶ ಆಗುವಂಥ ಟೆಕ್ನಾಲಜಿನ ಅಳವಡಿಸಿದ್ರಾ, ಅಥವಾ ರಷ್ಯಾದವ್ರು ಏನಾದ್ರು ಅಳವಡಿಸಿದ್ರಾ, ಅಥವಾ ಯುರೋಪ್ನವ್ರು ಏನಾದರೂ ಅಳವಡಿಸಿದ್ರಾ, ಈ ಥರ ಅನೇಕ ಸಂಶಯಗಳು ಬಿಡುತ್ತೆ. ಇದಕ್ಕೆಲ್ಲ ಉತ್ತರ ಕಂಡ್ಕೋಬೇಕು ಅಂತಂದರೆ ಸ್ವಲ್ಪ ಕಾಲಾವಕಾಶ ಒಳ್ಳೇಬೇಕು. ಇದೆಲ್ಲದನ್ನು ಸೈಡ್ಗಿಟ್ಟು ಯೋಚನೆ ಮಾಡಬೇಕು ಅಂತಂದರೆ ಯುದ್ಧಕ್ಕೆ ಮತ್ತೊಂದು ಕಾರಣವಾಗುತ್ತಾ. ಈ ಥರ ಕಾರಣವಾದ ಯುದ್ಧಕ್ಕೆ ಕಾರಣವಾಗಿದ್ದರೆ ಇದು 3ನೇ ಮಹಾಯುದ್ಧದಲ್ಲಿ ಮುಂದುವರಿಯುತ್ತಾ. 3ನೇ ಮಹಾಯುದ್ಧದಲ್ಲಿ ಮುಂದುವರೆದು ಪ್ರಪಂಚ ನಾಶವಾಗೋದಕ್ಕೆ ಕಾರಣವಾಗುತ್ತಾ. ಪ್ರಪಂಚ ನಾಶವಾಗೋಕ್ಕೆ ಕಾರಣ ಆಗುತ್ತೆ ಅಂತಂದರೆ ಆವಾಗ ನೋಡಿ, ಹಿಂದೂ ಧರ್ಮ ಎಷ್ಟು ಶ್ರೇಷ್ಠ. ವಸುದೈವ ಕುಟುಂಬಕಂ, ಇಡೀ ಪ್ರಪಂಚ ಒಂದು ಸಂಸಾರ ಅಂತ ಹೇಳ್ತೀವಿ. ಅಪ್ಪ ಅಮ್ಮ ಅಣ್ಣ ತಮ್ಮ ಇವರೆಲ್ಲ ಇದ್ದಂಗೆ ಎಲ್ಲರೂ ಉಳಿಸ್ಬೇಕಾದಂಥ ದೊಡ್ಡ ಜವಾಬ್ದಾರಿ ನಮ್ಮ ಮೇಲೆ. ವಸುದೈವ ಕುಟುಂಬಕಂ ಅಂತ ಹೇಳೋದು ಎಷ್ಟು ಪ್ರಸ್ತುತ ಅನ್ನೋದ್ರ ಬಗ್ಗೆ ಯೋಚನೆ ಮಾಡಬೇಕಾದ್ರೆ ನರೇಂದ್ರ ಮೋದಿಯವರು ವಿಶ್ವಗುರು ಆಗಿ ಹೊರಟಿದ್ದಾರೆ. ಏನಾದರೂ ಇಂಥ ಸಮಯದಲ್ಲಿ ಯುದ್ಧ ಶುರುವಾಯಿತು ಅಂತಂದರೆ
ವರ್ಲ್ಡನ್ನು ಶಾಂತಿ ಮಾಡಬೇಕು, ಯುದ್ಧನ ತಡೆಗಟ್ಟಬೇಕು, ಪ್ರಪಂಚದಲ್ಲಿ ಶಾಂತಿ ನೆಮ್ಮದಿ ಬರಬೇಕು ಅಂತಂದರೆ ನರೇಂದ್ರ ಮೋದಿ ಅಂಥ ನಾಯಕರು ಬೇಕೇ ಬೇಕು. ವಸುದೈವ ಕುಟುಂಬಕಂ ಅಂತ ಹೇಳ್ತಾರೆ. ಇಡೀ ಪ್ರಪಂಚ ಒಂದು ಸಂಸಾರ ಅಂತ ಹೇಳ್ಕೊಂಡು ಪ್ರಯತ್ನ ಪಡ್ತಿರ್ತಕ್ಕಂಥ ಇಂಥ ವಾತಾವರಣದ ಬೇಕಾ ನಮಗೆ? ಅಥವಾ ಮೂರನೇ ಮಹಾಯುದ್ಧಕ್ಕೆ ನಾಂದಿಯಾಗಿ ಪ್ರಪಂಚ ನಾಶ ಆಗೋದಕ್ಕೆ ಕಾರಣರಾಗಿ ಸುಮ್ಮನೆ ಪ್ರೇಕ್ಷಕರಾಗಿ ನೋಡ್ತಾ ಕೂತ್ಕೋಬೇಕು ಅನ್ನೋ ಸಮಸ್ಯೆ ನಮ್ಮ ಮುಂದಿದೆ. ಬನ್ನಿ, ಇದ್ರ ಬಗ್ಗೆ ಯಾರ್ಯಾರು ವಿಡಿಯೋ ಮಾಡ್ತೀರಾ, ಯಾರ್ಯಾರು ನ್ಯೂಸ್ ಚಾನಲ್ಗಳಿಗೆ ಸಂಪರ್ಕ ಇಟ್ಕೊಂಡಿದ್ದೀರಾ, ಯಾರ್ಯಾರು BBC ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದೀರಾ, ಯಾರ್ಯಾರು ನ್ಯೂಯಾರ್ಕ್ ಟೈಮ್ಸ್ ಜೊತೆಗೆ ಸಂಪರ್ಕ ಇಟ್ಕೊಂಡಿದ್ದೀರಾ, ನಾವೆಲ್ಲ ಮಾತಾಡೋಣ. ಹೀಗಿದೆ ಅಂತ ಹೇಳೋಣ. ನಮ್ಮ ಭಾರತ ದೇಶ ವಿಶ್ವಗುರು ಹಾಕಿರೋದು. ನಾವು ಮೂರನೇ ಮಹಾಯುದ್ಧನ ತಡೆ ಹಿಡಿಯೋಣ, ಪ್ರಪಂಚದ ನಾಶನ ತಡೆ ಹಿಡಿಯೋಣ, ಶಾಂತಿ ನೆಮ್ಮದಿಯಿಂದ ಬಾಳೋದಕ್ಕೆ ಅವಕಾಶ ಮಾಡ್ಕೊಳ್ಳೋಣ ಅಂತ ಹೇಳಿದ್ದೀನಿ. ಎಪಿಸೋಡ್ ಮುಗಿಸ್ತಾ ಇದ್ದೀನಿ. ಧನ್ಯವಾದ, ನಮಸ್ಕಾರ.